ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತು ನಾವು ಕಾಸ್ಕೋಗೆ ಹೋಗ್ತಾ ಇದ್ದೀವಿ. ಕಾಸ್ಕೋ ಅಂದರೆ ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಸೊ ಕಾಸ್ಕೋ ಅಂದರೆ ಏನೂ ಇಲ್ಲ, ನಮ್ಮ ಇಂಡಿಯಾದಲ್ಲಿ ಮೆಟ್ರೋ ಇರುತ್ತಲ್ವ, ಹೋಲ್ಸೇಲು, ಸೇಮ್ ಅದೇ ರೀತಿ ಇರುತ್ತೆ. ನಾನು ತೋರಿಸ್ತೀನಿ ಒಳಗಡೆ ಹೋಗಿ ಏನೆಲ್ಲ ಇದೆ ಅಂತ. ಸೊ ಈಗ ನಾವು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಬನ್ನಿ ಹೋಗೋಣ. ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಂತ ಅವ್ರಿಗೆ ವೆಲ್ಕಮ್ ಟು ಮೈ ಚಾನಲ್. ಆ್ಯಂಡ್ ನನ್ನ ಚಾನಲಲ್ಲಿ ಬೇರೆ ವೀಡಿಯೋಸು ಇದೆ, ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ಹೋಗಿ ಚೆಕ್ಔಟ್ ಮಾಡಿ. ಇವತ್ತಿನ ವೀಡಿಯೋ ಬಂದು ನಿಮಗೆಲ್ಲ ಗೊತ್ತಾಗಿದೆ ಅನ್ಕೋತೀನಿ. ನಾನು ಕಾಸ್ಕೋಗೆ ಹೋಗ್ತಾ ಇದ್ದೀವಿ. ಕಾಸ್ಕೋ ಅಂದರೆ ಏನಿಲ್ಲ, ನಮ್ಮ ಇಂಡಿಯಾಲಿ ಡಿ ಮಾರ್ಟ್ ಮತ್ತು ಮೆಟ್ರೋ ಹೋಲ್ಸೇಲ್ ಇದೆ ಅಲ್ವಾ, ಸೇಮ್ ಅದೇ ರೀತಿಯೇ ಇಲ್ಲೂ ಅಷ್ಟೇ ಹೋಲ್ಸೇಲಾಗಿ ಸಿಗುವಂಥ ಒಂದು ಪ್ಲೇಸ್ನ ಕಾಸ್ಕೋ ಅಂತಾರೆ. ಈ ಕಾಸ್ಕೋಲಿ ಸಿಗದೇ ಇರೋಂಥ ಐಟಮ್ ಅಂತ ಏನೂ ಇಲ್ಲ, A to Z ಎಲ್ಲ ಸಿಗುತ್ತೆ. ಮನೆಗೆ ಬೇಕಾಗಿರುವಂಥದ್ದು ಫರ್ನಿಚರ್ಸಿಂದ ಹಿಡಿದು ಎಲೆಕ್ಟ್ರಾನಿಕ್ಸಿಂದ ಹಿಡಿದು ಮನೆಗೆ ಬೇಕಿರುವಂಥ ಗ್ರಾಸರೀಸಿಂದ ಹಿಡಿದು ಎಲ್ಲ A to Z ಸಿಗುತ್ತೆ. ಬಟ್ ಡಿಸಡ್ವಾಂಟೇಜ್ ಏನು ಅಂದರೆ ಇಲ್ಲಿ 1/4 kg ಅರ್ಧ kg ಆ ಥರ ಸಿಗಲ್ಲ. ಇಲ್ಲಿ ಏನಿದ್ರು ಬಲ್ಕಾಗಿ ತೊಗೋಬೇಕು. ಸೊ ಹೋಲ್ಸೇಲಾಗಿ ಸಿಗೋದ್ರಿಂದ ಎಲ್ಲರೂ ಬಂದಿಲ್ಲೇ ಬಲ್ಕಾಗಿ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಯಾರಾದರೂ ಇಂಡಿಯಾ ಬರೋರಿದ್ರೆ ಇಲ್ಲೇ ಚಾಕ್ಲೇಟ್ಸು ಎಲ್ಲ ತೊಗೊಂಡು ಬರ್ತಾರೆ, ಯಾಕಂದರೆ ಹೋಲ್ಸೇಲಾಗಿ ಸಿಗುತ್ತೆ. ಕಾಸ್ಕೋದು ಕಾರ್ಡ್ ಬರುತ್ತೆ, ಅಂದರೆ ವರ್ಷಕ್ಕೆ $60 ಪೇ ಮಾಡಿದ್ರೆ ಒಂದು ಕಾರ್ಡ್ ಕೊಡ್ತಾರೆ. ಸೊ ಆ ಕಾರ್ಡ್ ಇಟ್ಕೊಂಡು ನಾವು ಇಯರ್ ಪೂರ್ತಿ ಆರಾಮಾಗಿ ಶಾಪ್ ಮಾಡ್ಬೋದು. ಆ್ಯಂಡ್ ಕಾರ್ಡ್ ಮೆಂಬರ್ಶಿಪ್ ಇರೋರಿಗೆ ಡಿಸ್ಕೌಂಟ್ಸು ಎಲ್ಲ ಕೊಡ್ತಾ ಇರ್ತಾರೆ ಅವಾಗವಾಗ. ಸೊ ನೋಡ್ಕೊಂಡಿದ್ದು ನಾವು ಹೋಗಿ ತೊಗೊಂಬರ್ಬೋದು ಬಲ್ಕಾಗೆಲ್ಲ. ಸೊ ಇವತ್ತು ನಿಮ್ಮೆಲ್ಲರಿಗೂ ನಾನು ಕಾಸ್ಕೋ ಟೂರ್ ಮಾಡಿ ತೋರಿಸ್ತೀನಿ ಏನೆಲ್ಲ ಸಿಗುತ್ತೆ ಅಂತ. ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ ಕಾಸ್ಕೋ ಅಲ್ಲಿ, ಪಾನಿಪುರಿಯಿಂದ ಹಿಡಿದು ಎಲ್ಲ ಸಿಗುತ್ತೆ. ಸೊ ತೋರಿಸ್ತೀನಿ, ನೀವು ಕೂಡ ನೋಡಿ ನನ್ನ ಜೊತೆ. ಆ್ಯಂಡ್ ಕಾಸ್ಕೋ ಅಲ್ಲಿ ಫರ್ನಿಚರ್ಸ್ ಎಲ್ಲ ಸಖತ್ತಾಗಿರುತ್ತೆ. ಸೊ ನೋಡಿ ತೋರಿಸ್ತಾ ಇದ್ದೀನಲ್ಲ, 5 ಸೀಟರ್ ಸೋಫಾ ತುಂಬ ಚೆನ್ನಾಗಿದೆ. ಇದ್ರ ಕಾಸ್ಟ್ ಬಂದು $1,699. ಈ ಸೋಫಾನ ಲಿವಿಂಗ್ ಏರಿಯಲ್ಲಿ ಹಾಕೊಂಡ್ರೆ ಮಸ್ತಾಗಿ ಕಾಣುತ್ತಲ್ವ, ಸಖತ್ತಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಸೋಫಾ ತೋರಿಸ್ತಾ ಇದ್ದೀನಿ ನೋಡಿ, ಇದು ಅಷ್ಟೇ $1,299 ಬರುತ್ತೆ. ಸೊ ಇದು ಮುಂದೆ ಸ್ಟೋರೇಜ್ ಸ್ಪೇಸ್ ಥರ ಕೊಟ್ಟು ಒಂದು ಚಿಕ್ಕದಾಗಿ ಏನಾದರೂ ಇಟ್ಕೊಳ್ಳೋ ಥರ ಕೊಟ್ಟಿದ್ದಾರೆ. ಸೊ ಸೂಪರಾಗಿದೆ ಈ ಸೋಫಾ ಕೂಡ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಕಾಸ್ಕೋಲಿ ಅವರೇ ಒಂದು ಓನಾಗಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಟ್ಕೊಂಡಿದ್ದಾರೆ, ಕರ್ಕ್ಲ್ಯಾಂಡ್ ಅಂತ. ಈ ಕರ್ಕ್ಲ್ಯಾಂಡ್ ಅನ್ನೋ ಬ್ರ್ಯಾಂಡು ಕಾಸ್ಕೋಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ. ಸೊ ಆ ಬ್ರ್ಯಾಂಡಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ, ಬಟರಿಂದ ಹಿಡಿದು ಫ್ರೂಟ್ಸಿಂದ ಹಿಡಿದು ಎಲ್ಲ ಸಿಗುತ್ತೆ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸು ಎಲ್ಲ ಸಿಗುತ್ತೆ, TV, ಮೊಬೈಲ್ಸ್ ಎಲ್ಲ. ಸೊ ನೋಡಿಕೊಂಡು ನಾವು ತೊಗೋಬೋದು ಡಿಸ್ಕೌಂಟ್ಸ್ ಇದ್ದಾಗ. ಆ್ಯಂಡ್ ಇಲ್ಲಿ ಫಾರ್ಮಸಿ ಸೆಕ್ಷನ್ ಕೂಡ ಇದೆ. ಸೊ ಇಂಡಿಯಾ ಯಾರಾದರೂ ಬರೋರಿದ್ರೆ ಕಂಪಲ್ಸರಿಯಾಗಿ ವೈಟಮಿನ್ಸ್ ಟ್ಯಾಬ್ಲೆಟ್ಸ್ ತರ್ತಾರೆ. ಆ್ಯಂಡ್ ಬೆಂಗೆ ಕ್ರೀಮ್ ಅಂತ ಒಂದಿದೆ, ಅದು ಸಖತ್ತಾಗಿ ವರ್ಕ್ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಯಾರಾದರೂ ಇಂಡಿಯಾ ಬರೋರಿದ್ರೆ ವೈಟಮಿನ್ಸ್ ಟ್ಯಾಬ್ಲೆಟ್ಸು ಮತ್ತು ಬೆಂಗೆ ಕ್ರೀಮ್ ತರಿಸ್ಕೋತಾರೆ. ಥ್ಯಾಂಕ್ ಯು. ಕಾವಲ್ಲ ಬೇಕಾ ಅಮ್ಮು? ತಗೋ, ಇದು ವಾಟರ್ಮೆಲನ್. ಕಾಸ್ಕೋಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಫ್ರೀಯಾಗಿ ಸ್ಯಾಂಪಲ್ಸ್ ಕೊಡ್ತಾರೆ. ನಾವು ಆ ಸ್ಯಾಂಪಲ್ಸ್ನ ಟೇಸ್ಟ್ ಮಾಡಿ ಆ ಪ್ರಾಡಕ್ಟ್ ಏನಾದರೂ ಇಷ್ಟ ಆದರೆ ನಾವು ಅಲ್ಲೇ ತೊಗೋಬೋದು. ಸೊ ಒಂಥರ ಡೈರೆಕ್ಟ್ ಅಡ್ವರ್ಟೈಸ್ಮೆಂಟ್ ಮಾಡ್ದಂಗೆ. ಸೊ ಅದೊಂದು ಚೆನ್ನಾಗಿದೆ ಇಲ್ಲಿ. ಆ್ಯಂಡ್ ಕಾಸ್ಕೋಗೆ ಹೋದರೆ ಟೆಂಪ್ಟ್ ಮಾಡುವಂಥದ್ದು ಸ್ನ್ಯಾಕ್ಸು. ಸೊ ಸಿಕ್ಕಾಪಟ್ಟೆ ಸ್ನ್ಯಾಕ್ಸ್ ಇಟ್ಟಿರ್ತಾರೆ.
ಸೊ ಅದನ್ನು ತೊಗೋಬೇಕು ಅಂತ ಅನಿಸುತ್ತೆ, ಅಷ್ಟೊಂದು ಟೆಂಪ್ಟ್ ಮಾಡುತ್ತೆ ಕಾಸ್ಕೋಗೆ ಹೋದರೆ. ಸೊ ನಾವು ಐಸ್ ಕ್ರೀಮ್ ಸೆಕ್ಷನ್ ನೋಡ್ತಾ ಇದ್ದೀವಿ, ಬಟ್ ನಮಗಲ್ಲ ಐಸ್ ಕ್ರೀಮು, ಫ್ರೆಂಡ್ ಜೊತೇಲಿ ಬಂದಿದ್ರಲ್ಲ, ಸೊ ಅವ್ರು ತೊಗೊಳ್ಳಿ ಅಂತ ಹೇಳಿದರು. ಹಂಗಾಗಿ ಅವ್ರಿಗೆ ಅಂತ ನಾವು ಐಸ್ ಕ್ರೀಮ್ನತ್ತಿ ನಾವು ಕಾರ್ಟಲ್ಲಿ ಹಾಕೋತಾ ಇದ್ದೀವಿ. ಐಸ್ ಕ್ರೀಮ್ಸಲ್ಲಿ ಬೆನ್ ಆ್ಯಂಡ್ ಜೆರ್ರಿದು ಸಖತ್ತಾಗಿರುತ್ತೆ ಬ್ರ್ಯಾಂಡು. ಸೊ ಫ್ಲೇವರ್ಫುಲ್ ಆಗಿರುತ್ತೆ ಅದು. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಕಾಸ್ಕೋಲಿ ಹೆವಿ ಶುಗರ್ ಪ್ರಾಡಕ್ಟ್ಸ್ ಇಟ್ಟಿರ್ತಾರೆ, ಅದಕ್ಕೆ ನಾವು ಯಾವಾಗಲೇ ಹೋಗಲಿ ಶುಗರ್ ಇಲ್ಲದೆ ಇರೋಂಥದ್ದೇ ನೋಡ್ತೀವಿ ಮಕ್ಕಳಿಗೆ, ಯಾಕಂದರೆ ಶುಗರ್ ಇದ್ದರೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ. ಸೊ ಇದನ್ನು ಈ ಫ್ರೂಟ್ ಬಾರ್ಸು ಸಖತ್ತಾಗಿರುತ್ತೆ. ಸೊ 0 ಆ್ಯಡೆಡ್ ಶುಗರ್ ಇದು, ಆ್ಯಂಡ್ ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿ ಅಂದರೆ ಒಂದ್ಸರಿ ಟ್ರೈ ಮಾಡಿ. ಎಲ್ಲ ಮುಂದೆ ಕೊಂಡ್ಕೊತಿದ್ದೀನಿ ಅಂತ ಅಂದ್ಕೊಂಡ್ರೆ, ನಾನು ಕಾಸ್ಕೋಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಸೊ ನಾನು ಏನೇನು ತೊಗೊಂಡ್ಬಂದೆ ಅಂತ ಹೇಳ್ತೀನಿ. ಇಲ್ಲೆಲ್ಲ ಯೂಶ್ವಲಿ ಸಣ್ಣ ಪುಟ್ಟ ಸಿಗೋಲ್ಲ, ಅಂದರೆ 1/4 kg ಎಲ್ಲ ಸಿಗೋಲ್ಲ. ಸೊ ಇದು ಬಲ್ಕಾಗಿ ಸಿಗುತ್ತೆ. ಸೊ ಏನೇ ತೊಗೊಂಡ್ರು ಹೋಲ್ಸೇಲಾಗೆ ತೊಗೋಬೇಕು. ನಾನು ಫಸ್ಟ್ ಬಂದು ಆಲ್ಮಂಡ್ಸ್ ತೊಗೊಂಡೆ. ಇದು ಬಂದು 3.3 MB ಅಂದರೆ 1.36 kg, 1/4 kg ಫಸ್ಟ್ ಆಲ್ಮಂಡ್ಸ್. ನೆಕ್ಸ್ಟ್ ಬಂದು ಪಿಸ್ತಾ ತೊಗೊಂಡೆ. ನೆಕ್ಸ್ಟು ಕೀನ್ವಾ ಗೊತ್ತಲ್ವ, ಸೊ ಇದು ಆರ್ಗ್ಯಾನಿಕ್ ಕೀನ್ವಾ, ಕರ್ಕ್ಲ್ಯಾಂಡ್. ಇದು ಕಾಸ್ಕೋಲ್ ಬಿಟ್ಟರೆ ಬೇರೆ ಎಲ್ಲೂ ಸಿಗೋಲ್ಲ, ಕರ್ಕ್ಲ್ಯಾಂಡ್ ಬ್ರ್ಯಾಂಡು. ಸೊ ಹಂಗಾಗಿ ಇದು ಕೀನ್ವಾ ತೊಗೊಂಡೆ, ಟ್ರೈ ಮಾಡೋಣ ಅಂತ ಆರ್ಗ್ಯಾನಿಕ್ಕು. ನಾನು ಇಷ್ಟು ದಿನ BJSಲ್ಲಿ ತೊಗೋತಿದ್ದೆ. ಸೊ ಇವತ್ತು ಕರ್ಕ್ಲ್ಯಾಂಡ್ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ಹೇಗಿರುತ್ತೆ ಅಂತ ಏನೋ ಗೊತ್ತಿಲ್ಲ ನನಗಿದು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು, ತುಂಬ ಚೆನ್ನಾಗಿರುತ್ತೆ ಇಂಡಿಯನ್ ಪರಾಟ, ಟ್ರೈ ಮಾಡಿ ಅಂತ. ಸೊ ಹಂಗಾಗಿ ನಾವು ಇವತ್ತು ಈ ಇಂಡಿಯನ್ ಪರಾಟ ತೊಗೊಂಡಿದ್ದೀವಿ. ಇದು ಬಂದು ಡೈಲಿ ಡಿಲೈಟ್ ಬ್ರ್ಯಾಂಡು. ಸೊ ಹೋಲ್ಸೇಲಾಗಿ ಎಷ್ಟು ಪ್ಯಾಕ್ ಇದೆ ಅಂತ, ಸೊ ಇದು ಜಸ್ಟ್ ಬಿಸಿ ಮಾಡ್ಕೊಂಡು ತಿನ್ನೋದಷ್ಟೇ. ಬಟ್ ಇದೆಲ್ಲ ಹೆಲ್ದಿ ಅಲ್ಲ, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ನಾನು ಎನ್ಕರೇಜ್ ಮಾಡಲ್ಲ, ಬಟ್ ಆದರೂ ಎಮರ್ಜೆನ್ಸಿಗೆ ಎಲ್ಲಾದರೂ ಹೋಗಿ ಬಂದಾಗ ಆಗುತ್ತೆ ಅಂತ ನಾನು ತೊಗೊಂಬಂದಿದ್ದೀನಿ ಇದನ್ನು. ನೆಕ್ಸ್ಟು ಸೊ ನಿಮಗೆ A to Z ಎಲ್ಲ ಸಿಗುತ್ತೆ, ಹಾಗಾಗಿ ಫ್ರೆಶ್ ಸ್ಟ್ರಾಬೆರೀಸ್ ಆವಾಗಲೇ ಬಂದಿತ್ತು. ಹಾಗಾಗಿ ನಾನು ಸ್ಟ್ರಾಬೆರೀಸ್ನ ತೊಗೊಂಡೆ, ಕಮ್ಮಿ ಇತ್ತು ಕೂಡ ಸ್ಟ್ರಾಬೆರೀಸು. ನೆಕ್ಸ್ಟ್ ಬಂದು ಇಲ್ಲಿ ಚಿಕನ್ ಡಂಪ್ಲಿಂಗ್ಸು, ಯಾವ ಥರ ಬೇಜಾರಾದರೆ ಮಗುಗೆ ಮಾಡ್ಕೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಇದು ಆಯಿಲ್ ಫ್ರೈಡ್ ಅಲ್ಲ, ಸ್ಟೀಮ್ಡ್ ಡಂಪ್ಲಿಂಗ್ಸು ಚಿಕನ್ದು. ಸೊ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಒಳಗಡೆ ಸಾಸ್ ಕೂಡ ಕೊಡ್ತಾರೆ, ಡಿಪ್ ಮಾಡ್ಕೊಂಡು ತಿನ್ನೋಕ್ಕೆ ಕುಕಿಂಗ್ ಸಾಸು ಚೆನ್ನಾಗಿರುತ್ತೆ. ಇದು ಒಂಥರ ಚೈನೀಸ್ ಡಿಶ್ಶು, ಟ್ರೈ ಮಾಡೋಣ ಅಂತ ತಂದಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಆ್ಯಂಡ್ ಈ ಸರಿ ನಾವು ಆರ್ಗ್ಯಾನಿಕ್ದು ಬ್ರೌನ್ ಶುಗರ್ ತಂದಿದ್ದೀನಿ, ಇದು ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟೆ. ಬಟ್ ಶುಗರೇ ಯಾವ ಶುಗರ್ ಆದರೆ ವೈಟ್ ಆದ್ರೇನು ಬ್ರೌನ್ ಆದ್ರೇನು, ಬಟ್ ಇದು ಬೆಸ್ಟು ಅಂತ ನಾನು ಕೇಳ್ಪಟ್ಟೆ, ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ನಾನು ಈ ಸರಿ ತೊಗೊಂಡಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಸೊ ಆಮೇಲೆ ಇದು ಕ್ಲಾತ್ಸ್ ಎಲ್ಲ ಆಫರ್ ಇತ್ತು ಮಕ್ಕಳಿಗೆ. ಇದು 4 ಟೀ ಶರ್ಟು ಸೇರಿ $12 ಇತ್ತು. ಸೊ ಹಂಗಾಗಿ ಚೆನ್ನಾಗಿತ್ತು ಅಂತ ತೊಗೊಂಡಿದ್ದೀನಿ ಟೀ ಶರ್ಟು. ಮತ್ತು ಆ್ಯಸ್ ಯೂಶುವಲ್ ಮೊಟ್ಟೆ, ಹಾಲು, ಮನೆಗೆ ಬೇಕು ಅದೆಲ್ಲ ತಂದಿದ್ದೀನಿ. ಸೊ ಇದು ನಮ್ಮ ಶಾಪಿಂಗ್ ಆಗಿತ್ತು. ಕಾಸ್ಕೋಲಿ ನಾನು ಇದೆಲ್ಲ ತೊಗೊಂಡೆ. ಆ್ಯಂಡ್ ನೀವು ಕಂಪ್ಲೀಟ್ ಬ್ಲಾಗ್ ನೋಡಿದ್ರೆ ಅನಿಸುತ್ತೆ, ಕಂಪ್ಲೀಟ್ ಬ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಕಾಸ್ಕೋ ಒಳಗಡೆ ಎಲ್ಲ ಹೇಗಿತ್ತು ಅಂತ. ನಾನು ನಿಮಗೆ ವಿಡಿಯೋ ಶೂಟ್ ಮಾಡಿ ತೋರಿಸಿದ್ದೀನಿ. ಸೊ ಇಲ್ಲಿ ಬಲ್ಕಾಗಿ ಸಿಗೋದೆಲ್ಲ ನಿಮಗೆ, ಅಂದರೆ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಸಿಗೋಲ್ಲ, ಅಂದರೆ 1/4 kg ಆ ಥರ. ಇಲ್ಲಿ ಬಲ್ಕಾಗಿ ತೊಗೊಳಂಗಿದ್ರೆ ಹೋಗ್ಬೋದು. ಆ್ಯಂಡ್ ನಿಮಗೆ ಕಾರ್ಡ್ ಇರಬೇಕು, ಕಾಸ್ಕೋ ಕಾರ್ಡ್ ಇದ್ದರೆ ಒಳಗಡೆ ಬಿಡ್ತಾರೆ. ಸೊ ನಿಮಗೆ ಸ್ಕ್ಯಾನ್ ಮಾಡಿ ಫ್ರಂಟಲ್ಲಿ ನಿಂತಿರ್ತಾರೆ. ನಿಮ್ಮ ಕಾರ್ಡ್ ಯಾರಾದರೂ ಫ್ರೆಂಡ್ದಿದ್ರು ನೀವು ಆರಾಮಾಗಿ ಹೋಗ್ಬೋದು. ಸೊ ಅಥವಾ ನೀವು ಕಾರ್ಡು ಮಾಡಿಸ್ಕೋಬೇಕಾಗುತ್ತೆ, ಕಾಸ್ಕೋ ಕಾರ್ಡು. ಇಲ್ಲಾಂದರೆ ಯಾರ್ದೋ ಫ್ರೆಂಡ್ ತೊಗೊಂಡು ಹೋಗ್ಬೋದು. ಆ್ಯಂಡ್ ಇಂಡಿಯಾದಲ್ಲಿ ಸೇಮ್ ಹೋಲ್ಸೇಲ್ ಮೆಟ್ರೋ ಇರುತ್ತಲ್ವ, ಸೇಮ್ ಅದೇ ರೀತಿಯೇ ಇಲ್ಲೂ ಕೂಡ ಹೋಲ್ಸೇಲಾಗೆಲ್ಲ ಸಿಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅಂತ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.